ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಯಾವಾರಪ್ಪ ಅಂದರೆ ಡೇಟ್ ಬಂದುಬಿಟ್ಟು ನೆನಪೆಲ್ಲ ಇರಿ 5 ಡಿಸೆಂಬರು. ಟೈಮಿಂಗ್ಸು ಸಂಜೆ 4:40 ಗಂಟೆ ಆಗಿರೋದು ಆಲ್ಮೋಸ್ಟು. ಇದೇನು ಇದು ರೋಡ್ ಮೇಲೆ ಮಲ್ಕೊಂಡೈತೆ. ಚಿನಿ ಸೈಡ್ಗೆ ಹೋಗಿ ಮಲ್ಕೊಳ್ಳಲು. ನಮ್ಮ ಏರಿಯಾಗಳು ನಾಯಿಗಳು ಜಾಸ್ತಿ ಆಗಿಬಿಟ್ಟಾವೆ ನೋಡಿ ಸ್ನೇಹಿತರೆ. ಇಲ್ಲೊಂದು ಮಲ್ಕೊಂಡ್ಬಿಟ್ಟೈತೆ, ರೋಡ್ ಮೇಲೆ ಮಲ್ಕೊಂಡ್ಬಿಟ್ಟಾವೆ. ಇವತ್ತು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನಿ. ಯಾವುದಪ್ಪ ಅಂದರೆ ಓಲಾ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದು. ಫುಡ್ಡು ಗಿಡ್ಡು ಎಲ್ಲ ಆಫ್ ಮಾಡ್ಕೊಂಡಿದ್ದೀನಿ. ಒಂದು ಓಲಾ ಪಾರ್ಟ್ನರ್ ಆ್ಯಪಲ್ಲಿ ಬಿದ್ದಿರೋದು ಬೈಕ್ ಟ್ಯಾಕ್ಸಿ. ಇಲ್ಲಿಂದ ಯಶವಂತಪುರ. ಅಲ್ಲಿ ಮನೇಲಿದ್ದಾಗಲೇ ಲಾಗಿನ್ ಆಗಿದ್ದೆ ಆಲ್ಮೋಸ್ಟು. ನೋಡೋಣ ಯಾವ ಥರ ಕಸ್ಟಮರ್ಸ್ ಇರ್ತಾರೆ, ಏನು ಕತೆ, ಎಷ್ಟು ರೂಪಾಯಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟು ಮ್ಯಾಪ್ ಹಾಕೊಳ್ಳೋಣ. ಇಲ್ಲಿಂದ ಎಷ್ಟು ದೂರ ಇದೆ ನೋಡೋಣ ಇರಿ. ಆಲ್ಮೋಸ್ಟು 900 ಮೀಟರ್ಸ್ ಇತ್ತು, ಇವಾಗ 700 ಮೀಟರ್ಸ್ ಇದೆ. ಅಂದರೆ 200 ಮೀಟರ್ಸ್ ಬಂದಲ್ಲ ಮನೆಯಿಂದ. ಅದಕ್ಕೆ ನೋಡೋಣ ಎಷ್ಟು ಆರ್ಡ್ರ್ ಹೊಡಿತೀನಲ್ಲ ಗೊತ್ತಿಲ್ಲ. ಆಲ್ಮೋಸ್ಟ್ ಹೊಡಿಯೋದೇ 1-2 ಆರ್ಡ್ರು. ಚೂರು ಕೆಲಸ ಐತೆ ಅಂತ ಅಂದ್ಕೊಂಡು ಎಲ್ಲಿ ಡ್ರಾಪೇ ನೋಡಲಿಲ್ಲ. 70 ರೂಪಾಯಿನ ಕೊಟ್ಬಿಟ್ಟಿದ್ದ. ಆಲ್ಮೋಸ್ಟ್ ಎಲ್ಲಿದೆ ಡ್ರಾಪೇ ನನಗೆ ಗೊತ್ತಾಗ್ತಾಯಿಲ್ಲ. ಇದೆ ಕಸ್ಟಮರ್ ಲೊಕೇಶನ್ ಹತ್ರ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಸ್ನೇಹಿತರೆ ಇದೇನು ಸ್ನೇಹಿತರೆ, ಮ್ಯಾಪ್ ನೋಡ್ಕೊಂಬಂದ್ರೆ ಈ ಥರ ಗತಿ ಐತೆ ನಂದು. ನನ್ನ ಮಗಂದು ಹೋದು ಲೊಕೇಶನ್ ಒಳಗಡೆ ಸಂಜೆ ರೋಡಲ್ಲಿ ಬರ್ತೈತೆ. ಎಲ್ಲಿಂದ ಹೋಗೋದಂತಲೇ ಗೊತ್ತಾಗ್ತಲ್ಲ. ಇದೇನಪ್ಪ ಇದು, ಯಾವ ರೋಡ್ ಅಂತಲೇ ಗೊತ್ತಾಗ್ತಲ್ಲ ನನಗೆ. ಇರಿ ಮೇನ್ ರೋಡಿಂದ ಹೋಗ್ಬಿಡ್ತೀನಿ ಸುಮ್ಮನೆ. ಯಾವುದೋ ಒಂದು ಇದ್ರ ರೋಡಲ್ಲಿ ಬಂದುಬಿಟ್ಟಿದ್ದೀನಿ. ಇದಾದರೂ ಹೋಗುತ್ತಾ ರೋಡು? ಅಪ್ಪಿ ಇದು ರೋಡ್ ಹೋಗುತ್ತಾ? ಇರಿ ಹುಡುಗರು ಕೇಳಿಬಿಟ್ಟೆ ಹೋಗ್ಬೇಕು. ಇನ್ನೇನು ಮಾಡ್ತೀರಾ, ಸಂಧಿ ರೋಡಲ್ಲಿ ಐತೆ. ಪಿಕಪ್ ಲೊಕೇಶನ್ ಫಸ್ಟ್ನೇದೆ. ದೇವರೇ ಯಾಕೆ ದೇವರೇ ನನಗಿಂಥ ಶಾಪ ಕೊಡ್ತೀಯ? ಸಂಧಿ ರೋಡಲ್ಲೇ ಓಡಾಡಿಸ್ತೀಯಲ್ಲ, ಮೇನ್ ರೋಡ್ ಓಡಾಡಿಸು ಅಂದರೆ ಯಾವಾಗ್ಲೂ. ಎಲ್ಲಿ ಪಿಕಪ್ ಇನ್ನೂ ಹತ್ತಿರ. ಇಲ್ಲೇ ಲೆಫ್ಟು. ಇದರಲ್ಲಿ ಅಡ್ರೆಸ್ ಅದು ಹೆಸರದು ಏನು ಬರಲ್ವ ಅನ್ಕೋತೀನಿ ನಾನು. ಏನು ಆರ್ಡ್ರಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಇರಿ ಇಲ್ಲೇ ಇದ್ದೀನಿ ಪಿಕಪ್ ಲೊಕೇಶನ್ ಹತ್ರ. ಅರೆ ಬೈಕ್ ಏನು ಬಿತ್ತ ಅಂತಲೇ ಗೊತ್ತಿಲ್ವಲ್ಲ. ಯಾವ ಸ್ವಿಗ್ಗಿ ಆ್ಯಪ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ನಾನು. ಕಲೆಕ್ಟ್ ಲೊಕೇಲೇಟು ಕಸ್ಟಮರ್ ಕಾಲಲ್ಲಿ ಹೋಗೋದು ಇದು. ಇದೇನು ಸ್ಟಾರ್ಟ್ ಟ್ರಿಪ್ ಲೊಕೇಶನ್ ಅದು ಕಾಲ್ ಅದು ಹೆಂಗೆ ಹೋಗಿ ಮಾಡೋದು ಇದರಲ್ಲಿ ನನಗೆ ಗೊತ್ತಾಗ್ತಲ್ಲ. ಇದೇನಿದು ಒಂದು ಅರ್ಥವಾಗ್ತಾಯಿಲ್ಲ. ಕಸ್ಟಮರ್ ಯಾರಿದ್ದಾರೆ ಅಂತಲೇ ಗೊತ್ತಾಗ್ತಲ್ಲ. ಸ್ಟಾರ್ಟ್ ಟ್ರಿಪ್ಪು OTP ಹೋಗ್ತೈತೆ ಸ್ನೇಹಿತರೆ ಡೈರೆಕ್ಟಾಗಿ. ಇದ್ರಲ್ಲಿ ಕಾಲ್ ಹೆಂಗೆ ಮತ್ತು ಕಾಲ್ ಕನೆಕ್ಟ್ ಕಸ್ಟಮರು. ಇರಿ ಕಾಲ್ ಮಾಡಿಬಿಡೋಣ. ಆಲ್ ಪರ್ಮಿಷನ್ ಕೊಟ್ಟಿಲ್ಲ ಇನ್ನೂ. ಇವಾಗ ಕಾಲ್ ಮಾಡಿಬಿಡೋಣ. ಏನಂತ ಗೊತ್ತಿಲ್ಲ. ಕಾಲೇ ಹೋಗ್ತಾ ಇಲ್ವಾ ಏನು ಸ್ನೇಹಿತರೆ? ಇರಿ ಅವ್ರದ್ದೇ ಕಾಲ್ ಬರ್ತೈತೆ ನೋಡೋಣ. ಹಲೋ ಸರ್, ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಸರ್. ಯಾವುದು ಗೊತ್ತಿಲ್ಲ ಸರ್. ಇಲ್ಲಿ ಒಳಗಡೆ ಸಂಧಿ ರೋಡಲ್ಲಿ ಬಂದುಬಿಟ್ಟಿದ್ದೀನಿ. ನೀವೆಲ್ಲಿದ್ದೀರಾ? ನಾನು ಒಳಗಡೆ ಸಂಧಿಯಲ್ಲಿ ಬಂದುಬಿಟ್ಟಿದ್ದೀನಿ, ಸಂಧಿ ರೋಡ್ ಹಿಡ್ಕೊಂಡು ಸರ್. ಹೌದು. ಇಲ್ಲಿ ದೇವಸ್ಥಾನ ಹತ್ರ ಲೆಫ್ಟ್ ಬರಬೇಕಾ? ಹೌದು. ಮತ್ತೆ ರೈಟ್ ಬರಬೇಕಾ ಇವಾಗ ಮೇನ್ ರೋಡಿಂದ? ಇವಾಗ ದೇವಸ್ಥಾನ ನನಗೆ ಲೆಫ್ಟ್ ಸೈಡಲ್ಲಿದೆ. ಮುಂದೇನಿದೆ ನೋಡಿ. ಇಲ್ಲ ದೇವಸ್ಥಾನ ಮುಂದೇನಿದೆ ನೋಡಿ. ಸ್ಟೇಟ್ ಬಸವೇಶ್ವರ ಸ್ವಾಮಿ ದೇವಾಲಯ ಇದೆಯಲ್ಲ. ಅದೇ ಹೌದು ಸರ್, ಕರೆಕ್ಟ್. ಒಂದು ನಿಮಿಷ. ಲೆಫ್ಟಿಗೆ ಬಂದೆ ಸರ್, ಲೆಫ್ಟಿಗೆ ಬಂದೆ. ಇವಾಗ ಯಾವ ರೋಡಿಗೆ ಬರ್ಬೇಕು ಹೇಳಿ? ಏನು ಕಸ್ಟಮರ್ ಫೋನ್ ಕಟ್ ಮಾಡಿಬಿಟ್ರು. ಯಾವ ಕಡೆ ಬರೋದಂತಲೇ ಹೇಳ್ಕೊಡ್ಲಿಲ್ಲ. ಚೂರು ಮುಂದೆ ಅಂತ ಹೇಳಿದ್ರು. ಎಲ್ಲಂತ ಗೊತ್ತಿಲ್ಲ. ಆಲ್ಮೋಸ್ಟು ಚೂರು ಮುಂದೆ ಅಂದರೆ ಇಲ್ಲಿ ಬಿಟ್ಟರೆ ಇರಿ ಯಾರ್ಯಾರು ಕಾಲ್ ಬರ್ತೈತೆ. ಬನ್ನಿ ಸ್ನೇಹಿತರೆ, ಕಸ್ಟಮರ್ ಬಂದವ್ರೆ. ಹಿಂಗೆ ಹೋಗ್ಬೇಕಾ? ಬನ್ನಿ ಹಿಂಗೆ ಹೋಗ್ಬಿಡೋಣ. ಇವಾಗ ಎಲ್ಲಿ ಸ್ಟಾರ್ಟ್ ಟ್ರಿಪ್ಸು ಸರ್? OTP ಹೇಳಿ. 6447. ಎಲ್ಲಿ ಡ್ರಾಪ್ ಅಂದರೆ ಸ್ನೇಹಿತರೆ ಇವಾಗ ಡ್ರಾಪು ಯಶವಂತಪುರನ ಸರ್? ರೈಲ್ವೆ ಸ್ಟೇಷನಾ? ಮಾರ್ಕೆಟ್ ರೋಡ್ ಕಡೆ ಬರ್ಬೇಕಾ? ಇಲ್ಲ ಮಾರ್ಕೆಟ್ ರೋಡಾ ಏನು? ಇಲ್ಲ ಮೇನ್ ರೋಡ್ ಕಡೆನಾ? ಮೆಟ್ರೋ ಸ್ಟೇಷನ್ ಕಡೆನಾ? ಹಾಂ ಗೊತ್ತಾಯ್ತು. ಓಕೆ ಸರ್. ಗೊತ್ತಾಯ್ತು. ಅದೇ JP ಪಾರ್ಕ್ ಕಡೆಯಿಂದ ಹೇಳ್ತಾ ಇದ್ರಲ್ಲ. ಓಕೆ ಬನ್ನಿ ಸ್ನೇಹಿತರೆ, ಇವಾಗ JP ಪಾರ್ಕ್ ಕಡೆಯಿಂದ ಮತ್ತಿಕರ ರೈಲ್ವೆ ಸ್ಟೇಷನ್ಗೆ ಬಿದ್ದಿರೋದು. ಹೋಗೋಣ ಅಲ್ಲಿಗೆ.
ಸ್ನೇಹಿತರೆ ಬಿಜಾಪುರನ ಏನಂತ ಗಾಡಿ ಮೇಲೆ ಬರ್ಸೋ ನೋಡಿ, ಜಾತಕದಲ್ಲಿ ಶನಿ ಇದ್ದರೂ ಪರವಾಗಿಲ್ಲ, ಅಕ್ಕಪಕ್ಕ ಶಕುನಿಗಳಿರಬಾರ್ದು. K28C9663 ಯಾವ ಗಾಡಿ ಅಂದರೆ ಬಿಜಾಪುರ ಪಾಸಿಂಗ್ ಗಾಡಿ ಇದು. ಸ್ನೇಹಿತರೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಇವಾಗ, ಆಲ್ಮೋಸ್ಟು ಫಸ್ಟ್ನೇ ಡ್ರಾಪ್ದು ಕಸ್ಟಮರ್ನ. ಚಾಲಕರ ವಿಶ್ರಾಂತಿ ಗೃಹ, ಇಲ್ಲಿ ಗೇಟ್ ಹತ್ರ ಬಿಡಬೇಕಂತೆ ಕಸ್ಟಮರ್ನ. ಇಲ್ಲಿ ಬಿಟ್ಟು ಇಲ್ಲೇ ಅಲ್ವಾ ಇರಿ, ನೋಡೋಣ ಎಷ್ಟು ರೂಪಾಯಿ ಕೊಟ್ಟಿದ್ದ, ಏನು ಕೊಟ್ಟಿದ್ದ ಅಂತ ನೋಡೋಣ ಇರಿ ಸ್ನೇಹಿತರೆ. ಇವಾಗ ಓಲಾ ಡೆಲಿವರಿ ಎಂಡ್ ಟ್ರಿಪ್ಪು ಎಷ್ಟು ರೂಪಾಯಿ ತೋರಿಸಿದ್ದು 81. ಆನ್ಲೈನ್ ಅಲ್ಲ ಸರ್, 81 ಅಲ್ಲ. ಅವಾಗಲೇ ತೋರಿಸ್ಬೇಕಾದ್ರೆ ಎಷ್ಟಪ್ಪ ತೋರಿಸಿದೆ ಅಂದರೆ ನಮಗೆ ಎಷ್ಟು ತೋರಿಸ್ಬಿಟ್ಟಿದೆ ರೇಟಿಂಗು. ಕಸ್ಟಮರ್ ಆನ್ ಟೈಮ್ ಸಬ್ಮಿಟು ನೋಡೋಣ. ಪೇ ನಾವು ಅಂತ ನಾಯಕ್ ಮಾಡೋಣ. ಆಗಿದೆ ಸರ್, ಓಕೆ ಥ್ಯಾಂಕ್ ಯು ಸರ್. ಹೆಲ್ಮೆಟ್ ಕೊಡಿ, ಥ್ಯಾಂಕ್ ಯು ಸರ್. ಬನ್ನಿ ಸ್ನೇಹಿತರೆ, ಇದೇನು ಬಂತು ಓಪನ್ ಆಗ್ತಾವಲ್ಲ, ಮತ್ತೆ ಏನು ರಿಫ್ರೆಶ್ ಮಾಡಬೇಕಾ ಏನಂತ ಗೊತ್ತಾಗ್ತಲ್ವಲ್ಲ. ನನಗೇನು ಓಲಾ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಅದಕ್ಕೆ ಫ್ರೆಂಡ್ಸ್ನ ತಿಳ್ಕೊಂಡು ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟು. ಇವಾಗ ಯಶವಂತಪುರ ರಿಲೇಷನ್ ಹತ್ರ ಬಿಟ್ಟೆ ಅವರನ್ನು. ಎಷ್ಟು ರೂಪಾಯಿ 74 ರೂಪಾಯಿ ಅಂದರೆ ಒಂದು ಕಟ್ ಎಲ್ಲ ಟೋಟಲ್ 81 ರೂಪಾಯಿ ತೋರಿಸಿದ್ದ ಸ್ನೇಹಿತರೆ. ಇಲ್ಲಿ ನೋಡ್ರೆ 71 ಅಂದರೆ ಅವನು ಎಲ್ಲ ಕಟ್ ಮಾಡಿಬಿಟ್ಟೆ ನಮಗೆ ತೋರಿಸೋದು ಅಷ್ಟು. ಅವನು ಇವಾಗ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ನನಗೆ 81 ತೋರಿಸಿದ. ನಾನು ಕೊಡಬೇಕಿದ್ದ ಅಮೌಂಟು 74 ರೂಪಾಯಿ 61 ಪೈಸೆ ಕೊಟ್ಟಿದ್ದೆ ನೋಡಿ ಸ್ನೇಹಿತರೆ. ಇಷ್ಟೇ ನೋಡಿ. ನೋಡೋಣ ಇವಾಗ ರ್ಯಾಪಿಡನ್ನು ಓಪನ್ ಮಾಡ್ಕೋತೀನಿ. ಅದೇ ರೀತಿ ಯಾವ್ದು ಬೀಳುತ್ತೆ ಅದು ಹೊಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಯಾವುದೇ ಗಲಾಟೆ ಆಗದೆ ಇರಲ್ಲಪ್ಪ ದೇವ್ರೆ. ಏನಂತೀರ ಸ್ನೇಹಿತರೆ, ಇಲ್ಲಿ ಪಿಕಪ್ ಬಿದ್ದರೂ ಪಿಕಪ್ ಮಾಡೋಕ್ಕೆ ಹೋಗಲ್ಲ, ಇಷ್ಟೇ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ರೈಲ್ವೆ ಸ್ಟೇಷನ್, ಬೇರೆ ಕಡೆ ಹೋಗ್ತೀನಿ ಅಷ್ಟೇ. ಸಿಗ್ತೀನಿ ಮತ್ತೆ. ಈ ವಿಡಿಯೋನ ನಮ್ಮ ಅಣ್ಣಸ್ರಿ ಅಕ್ಕ ಹೋಗೋವರೆಗೂ ತಲುಪಿಸಿ. ನನಗೊಂದು ಡೌಟು, 30 ನಿಮಿಷಗಳಲ್ಲಿ ನಿಮ್ಮ ಚಿನ್ನವನ್ನು ಮಾರಾಟ ಮಾಡಿ ಅಂತ ಹಾಕಿದ್ದಾರೆ, ಮತ್ತು ತೊಗೊಳ್ಳೋದು ಅದಕ್ಕೆ ಚಿನ್ನನ ಅಕ್ಕ? ದಯವಿಟ್ಟು ನೀವು ಕಮೆಂಟ್ ಮಾಡಿದ್ದೀವಿ ಈ ವಿಡಿಯೋಗೆ. ಸ್ನೇಹಿತರೆ ಇವಾಗ ಒಂದು ಹೆಬ್ಬಾಳಕ್ಕೊಂದು ಬಿದ್ದಿರೋದು. ಆಲ್ಮೋಸ್ಟು ಎಲ್ಲಿಗೆ ಹೆಬ್ಬಾಳ ಅಂದರೆ ಎಲ್ಲಿ ಅಂತ ಗೊತ್ತಿಲ್ಲ. ಮಲ್ಲೇಶ್ವರಂ ಪಿಕಪ್ಗೆ ಹೋಗಬೇಕು. ಇಲ್ಲೇ ಯೂಟರ್ನ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮಿಂಗ್ಸು 8:12 ಆಗಿದೆ ಟೈಮಿಂಗ್ಸು. ನೋಡೋಣ, ಖಾಲಿ ಹಾಕಿ ಹೋಗೋಣ. ಏನು ಮಾಡಲಿ ಅಂತ ವಿಚಾರಣೆ ಮಾಡ್ತಾಯಿದ್ದೀನಿ. ಬೇಡ ಬಿಡ್ರಿ, ಆ ಕಡೆ ಹೆಬ್ಬಾಳ ಕಡೆ ಮತ್ತೆ ಲಾಂಗ್ ಆಗಿಬಿಡುತ್ತೆ. ಕ್ಯಾನ್ಸಲ್ ರೈಡ್ ಹಿಡಿದ್ಬಿಡ್ತೀನಿ. ಶಾಂತಕುಮಾರ್ ಕ್ಯಾನ್ಸಲ್ ಬುಕ್ಕಿಂಗು ರಿಲೇಟಿವ್ಸ್ ಸಬ್ಮಿಟು. ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ರೈಡ್ನ. ವಿದ್ರಾಣಿಪುರಂ ಕಡೆ ಬಿದ್ದರೆ ಪರವಾಗಿಲ್ಲ ತೊಗೊಂಡು ಹೋಗ್ಬೋದು. ಇದು ಮಲ್ಲೇಶ್ವರಂ ಅಂದರೆ ತುಂಬ ಇದನ್ನ ಆಗಿಬಿಡುತ್ತೆ. ಮಲ್ಲೇಶ್ವರಂಗೆ ಹೋಗಿ ಮತ್ತೆ ಹೆಬ್ಬಾಳಕ್ಕೆ ಹೋಗಿ ಹೆಬ್ಬಾಳಿಂದ ಮತ್ತೆ ಈ ಕಡೆ ಬರಬೇಕಲ್ಲ, ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡು ನೋಡೋಣ ಯಾವ್ದಾರು ಬಿದ್ದರೆ. ಗಾಯ್ಸ್ ಓನ್ಲಿ ಒಂದು ಓಲಾ ಒಂದು ರ್ಯಾಪಿಡ್ ಹೊಡೆದಿರೋದು ಅಷ್ಟೇ. ಆದರೆ ನನಗೆ ಬೆಸ್ಟ್ ಅನಿಸಿದ್ದು ಓಲಾ ಬೈಕ್ ಟ್ಯಾಕ್ಸಿ. ಜಾಸ್ತಿನೇ ರೇಟು ಜಾಸ್ತಿ ಕೊಡ್ತಾನೆ, ಕರೆಕ್ಟಾಗಿ ಕೊಡ್ತಾನೆ. ಆದರೆ ಏನು ಗೊತ್ತಾ, ತುಂಬ ಕಮ್ಮಿ ಆರ್ಡ್ರಸ್ ಬರೋದು ಓಲಾದಲ್ಲಿ. ಆಲ್ಮೋಸ್ಟು ಓಲಾದಲ್ಲಿ ಒಂದು ಆರ್ಡ್ರು ಒಂದು 73 ರೂಪಾಯಿದು. ರ್ಯಾಪಿಡೋದಲ್ಲಿ ಒಂದೇ ಹೊಡೆದಿರೋದು, ಅದು 58. ಅದು 6 ಕಿಲೋಮೀಟ್ರ್ ಹೋಗಿದ್ದೀನಿ. 6.5 ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ಸೇರಿ 58 ರೂಪಾಯಿ ಕೊಟ್ಟಣ ಅಣ್ಣ ಬಂಡು. ಸರಿ, ಪಿಕಪ್ ಎಷ್ಟಿತ್ತು ಗೊತ್ತಿಲ್ಲ. ಆಲ್ಮೋಸ್ಟು 2 ಆರ್ಡ್ರ್ ಹೊಡೆದಿದ್ದೀನಿ. ಆಮೇಲೆ ಅಲ್ಲಿ ಇದರಲ್ಲಿ ಒಂದು ಆಫರ್ ಬಿಟ್ಟಿದ್ರಲ್ಲ, ಯಾವುದೋ ಇನ್ವರ್ಟಿ ಯಾವುದೋ ಒಂದು ಇದರಲ್ಲಿ ಶೋರೂಮಲ್ಲಿ, ಅಲ್ಲೋಗ್ಬಿಟ್ಟು ಒಂದು ಫ್ರಿಜ್ ತೊಗೊಂಡೆ ಮನೆಗಂತ. ಅದಕ್ಕೆ ಕೆಲಸನೇ ಮಾಡೋಕ್ಕಾಗಿಲ್ಲ ಗೈಸ್, ಸಾರಿ. ನಾಳೆಯಿಂದ ಸ್ವಿಗ್ಗಿಗೆ ಜಾಯ್ನಿಂಗ್ ಆಗೋಣ. ಜಾಯ್ನಿಂಗ್ ಆಗಿಬಿಟ್ಟು 3 ವರ್ಷ ಆಯಿತು. ಕೆಲಸ ಮಾಡೋಣ ಸ್ವಿಗ್ಗಿದಲ್ಲಿ ಅಂತ ಹೇಳ್ತಾ ಆಲ್ಮೋಸ್ಟ್ ಒಂದು 100-120 ರೂಪಾಯಿ ಹೊಡೆದಿರೋದು ಅಷ್ಟೇ ಸ್ನೇಹಿತರೆ. ಏನಾಗಿದೆ ಇಲ್ಲಿ ಹುಡುಗರು ಮಾತಾಡ್ತಾರೆ. ಬನ್ನಿ ಪರವಾಗಿಲ್ಲ, ನಮ್ಮ ಪೂರ್ತಿಯಾಗಿ ನಾವು ಹೋಗೋಣ. ಆಲ್ಮೋಸ್ಟು ಎಷ್ಟು ಕಿಲೋಮೀಟ್ರ್ ಹೊಡೆದಿದ್ದೆ ಅಂದರೆ ಗಾಡಿ ಸ್ಪೀಡಾಮೀಟ್ರ್ ಹೋಗ್ಬಿಟ್ಟೈತೆ ಸ್ನೇಹಿತರೆ. ಕಿಲೋಮೀಟರ್ಸ್ ಇದೊಂದು ಪ್ರಾಬ್ಲಮ್, ಗಾಡಿದು ಇದೊಂದೇ ಪ್ರಾಬ್ಲಮ್ ನೋಡಿ. ದೊಡ್ಡ ಪ್ರಾಬ್ಲಮ್ ಅಂದರೆ ಪದೇ ಸ್ಪೀಡಾಮೀಟ್ರ್ ಹೋಗೋದು, ಇದನ್ನ ಆಗೋದು ಅಂತ. ಪರವಾಗಿಲ್ಲ ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.